ಅಭಿ, ಆಫೀಸ್ ಹೋಗ್ತಾ ಇದೆಯಾ? ಹೋಗುವ ಮುಂಚೆ ನನಗೆ 3,000 ರೂಪಾಯಿ ಕೊಟ್ಟು ಹೋಗು ಅಂತ ಮಾಯಾ ಆಕೆಯ ಮಗನಿಗೆ ಹೇಳುತ್ತಾಳೆ. ಅಮ್ಮ, ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ಮತ್ತೆ ನಿನಗೆ ಹಣ ಏಕೆ ಬೇಕು ಅಂತ ಕೇಳುತ್ತಾನೆ. ಬೆಳಗ್ಗೆ ನಿಮ್ಮ ಚಿಕ್ಕಮ್ಮ ಕರೆ ಮಾಡಿದರು. ಚಿಕ್ಕಪ್ಪನಿಗೆ ಹುಷಾರಿಲ್ವಂತೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರಂತೆ. ಅದಕ್ಕೆ ಸ್ವಲ್ಪ ವಸ್ತುಗಳು ಬೇಕು ಅಂತ ಹೇಳಿದ್ಲು ನಿಮ್ಮ ಚಿಕ್ಕಮ್ಮ. ಅವೆಲ್ಲ ಖರೀದಿ ಮಾಡಿಕೊಂಡು ಆಸ್ಪತ್ರೆಗೆ ಹೋಗಿ ಮಾತನಾಡಿ ಬರುತ್ತೇನೆ ಅಂತ ಮಾಯಾ ಹೇಳುತ್ತಾಳೆ. ಅಭಿಯ ಕಣ್ಣು ಅವನ ಹೆಂಡತಿಯ ಮೇಲೆ ಬೀಳುತ್ತೆ. ಅವಳು ಆ ಕಡೆಯಿಂದ ಸನ್ನೆ ಮಾಡಿ ಹೇಳುತ್ತಿದ್ದಳು, ಹಣ ಕೊಡಬೇಡಿ, ಇಲ್ಲ ಅಂತ ಹೇಳಿ ಅಂತ ಹೇಳುತ್ತಿದ್ದಳು. ಹೆಂಡತಿಯ ಮಾತು ಕೇಳಿ ಅಭಿ ತೊದಲುತ್ತಾ ಅಮ್ಮಗೆ ಹೇಳುತ್ತಾನೆ, ಅಮ್ಮ, ನನ್ನ ಹತ್ರ ಈಗ ಹಣವಿಲ್ಲ ಅಂತ ಹೇಳುತ್ತಾನೆ. ಅದನ್ನು ಕೇಳಿ ಮಾಯಾ ಹೇಳುತ್ತಾಳೆ, ಯಾಕೆ? ನಿನ್ನೆ 20,000 ರೂಪಾಯಿ ಕೊಟ್ಟಿದ್ದೆ, ಬ್ಯಾಂಕಲ್ಲಿ ಜಮಾ ಮಾಡಿ ಬಾ ಅಂತ. ಮತ್ತೆ ನನ್ನ ಪೆನ್ಷನ್ ದುಡ್ಡು ನಿನ್ನೆ ಬಂದಿತ್ತು, ಅದನ್ನು ಬ್ಯಾಂಕಲ್ಲಿ ಜಮಾ ಮಾಡು ಅಂದರೆ ನಾಳೆ ಹೋಗ್ತೀನಿ ಅಂತ ಹೇಳಿದೆ. ಮತ್ತೆ ಅವೆಲ್ಲ ದುಡ್ಡು ಏನಾಯಿತು ಅಂತ ಕೇಳುತ್ತಾಳೆ. ಆ ಕಡೆಯಿಂದ ಮೋಹಿನಿ ಬಂದು ಹೇಳುತ್ತಾಳೆ, ಅತ್ತೆ, ಆ ದುಡ್ಡಲ್ಲಿ ಮನೆಯ ರಾಶನ್ ತಂದ್ವಿ. ನೀವು ಮನೆಯಲ್ಲಿದ್ದರೆ ನಿಮಗೆ ಏನು ಬೇಕಾಗಲ್ವಾ? ಮತ್ತೆ ನಾವು ಒಬ್ಬರೇ ಮನೆಯ ಖರ್ಚು ಎಲ್ಲ ಏಕೆ ನೋಡಿಕೊಳ್ಳಬೇಕು ಅಂತ ಮೋಹಿನಿ ಹೇಳುತ್ತಾಳೆ. ಸರಿ, ಖರ್ಚು ಆದರೆ ಆಯಿತು, ನನ್ನ ಪೆನ್ಷನ್ ದುಡ್ಡು ಇದೆಯಲ್ಲ ಅದನ್ನೇ ಕೊಡು ಅಂತ ಮಗನಿಗೆ ಕೇಳುತ್ತಾಳೆ. ಅಭಿ ಹೇಳುತ್ತಾನೆ, ಅಮ್ಮ, ನಿನ್ನ ದುಡ್ಡಿನ ಮೇಲೆ ನನ್ನ ಯಾವುದೇ ಹಕ್ಕಿಲ್ವಾ? ಅದು ನಿನ್ನ ದುಡ್ಡಲ್ಲ, ನನ್ನದೇ ದುಡ್ಡು. ನಿನ್ನ ತಿಂಗಳ ಖರ್ಚಲ್ಲ ನಾನೇ ನನ್ನ ದುಡ್ಡಲ್ಲಿ ನೋಡಿಕೊಳ್ಳುತ್ತೇನೆ ಅಲ್ವಾ? ಮತ್ತೆ ನಿನಗೆ ಪೆನ್ಷನ್ ದುಡ್ಡು ಏಕೆ ಬೇಕು ಅಂತ ಹೇಳುತ್ತಾನೆ. ಮಾಯಾ ಹೇಳುತ್ತಾಳೆ, ಅಭಿ, ನನ್ನ ತಿಂಗಳ ಪೆನ್ಷನ್ ದುಡ್ಡು ನೀನು ಅಕೌಂಟಲ್ಲಿ ಜಮಾ ಮಾಡ್ತಾ ಇದೆಯಾ ಅಲ್ವಾ ಅಂತ ಅನುಮಾನದಿಂದ ಕೇಳುತ್ತಾಳೆ. ಆವಾಗ ಅಭಿ ಕೆಳಗೆ ಮುಖ ಹಾಕಿ ಸುಮ್ಮನೆ ಆಗುತ್ತಾನೆ. ಮೋಹಿನಿ ಹೇಳುತ್ತಾಳೆ, ಅತ್ತೆ, ನೀವು ಅವೆಲ್ಲ ಹಣ ತಗೊಂಡು ಏನು ಮಾಡ್ತೀರಾ? ನಿಮಗೆ ಸುಮ್ಮನೆ 3 ಸಮಯದ ಊಟ ಫ್ರೀಯಾಗಿ ಸಿಗ್ತಾ ಇದೆ, ಅದನ್ನು ತಿಂದು ಸುಮ್ಮನೆ ಮನೆಯಲ್ಲಿ ಬಿದ್ದು ಇರಿ ಅಂತ ಸೊಸೆ ಮೋಹಿನಿ ಹೇಳುತ್ತಾಳೆ. ಮಗ ಮತ್ತು ಸೊಸೆಯ ನಿಜ ಮುಖವನ್ನು ನೋಡಿ ಅವಳ ಕಣ್ಣಿನ ಮೇಲೆ ವಿಶ್ವಾಸನೇ ಆಗುವುದಿಲ್ಲ. ಆವಾಗ ಅವಳಿಗೆ ತಿಳಿಯುತ್ತೆ, ನನ್ನ ಪೆನ್ಷನ್ ದುಡ್ಡು ನನ್ನ ಅಕೌಂಟಲ್ಲಿ ಜಮಾ ಮಾಡುತ್ತಿಲ್ಲ ಅಂತ. ಮಾಯಾ ಹೇಳುತ್ತಾಳೆ ಮಗನಿಗೆ, ಮಗ, ನನ್ನ ಅಕೌಂಟ್ ಕೊಟ್ಟಿಬಿಡು, ನನ್ನ ಹತ್ರನೇ ಇರಲಿ ಅಂತ ಹೇಳುತ್ತಾಳೆ. ಅಷ್ಟರಲ್ಲಿ ಮೋಹಿನಿ ಗಂಡನಿಗೆ ಹೇಳುತ್ತಾಳೆ, ಅವರ ಮಾತು ಏನು ಕೇಳಿಸಿಕೊಂತ ನಿಂತಿದ್ದೀರಿ? ನಡೆಯಿರಿ, ನಮಗೆ ಅಮ್ಮನ ಮನೆಗೆ ಹೋಗಲು ಲೇಟಾಗ್ತಾ ಇದೆ ಅಂತ ಹೇಳಿ ಗಂಡನಿಗೆ ಕರೆದುಕೊಂಡು ಹೋಗುತ್ತಾಳೆ. ಮಾಯಾ ಸ್ವಲ್ಪ ಹೊತ್ತು ಅಲ್ಲೇ ಸೋಫಾದ ಮೇಲೆ ಕುಳಿತು ಬಿಡುತ್ತಾಳೆ. ಅಭಿ ಮತ್ತು ಮೋಹಿನಿಯ ಮದುವೆಯಾಗಿ 10 ತಿಂಗಳು ಅಷ್ಟೇ ಆಗಿತ್ತು. ಅಭಿಯ ತಂದೆಗೆ ಸರ್ಕಾರಿ ಜಾಬ್ ಇತ್ತು. ಅಭಿ 18 ವರ್ಷದವನಿದ್ದಾಗ ಅವನ ತಂದೆ ತೀರಿಕೊಳ್ಳುತ್ತಾರೆ. ಮುಂದೆ ತಂದೆಯ ಕೆಲಸ ಮಗನಿಗೆ ಬರುತ್ತೆ. ಮಾಯೆಗೆ ವಿಧವೆಯ ಪೆನ್ಷನ್ ಬರ್ತಾ ಇರುತ್ತೆ. ತಾಯಿ ಮಗ ಇಬ್ಬರು ಸಂತೋಷದ ಜೀವನ ನಡೆಸುತ್ತಿದ್ದರು. ಮಗನ ವಯಸ್ಸಾಗಿದೆ, ಈಗ ಮಗನಿಗೆ ಮದುವೆ ಮಾಡಿಸಬೇಕು ಅಂತ ಅಲ್ಲಿ ಇಲ್ಲಿ ಸಂಬಂಧ ಹುಡುಕಾಡಿ ಮೋಹಿನಿಗೆ ತನ್ನ ಮನೆಯ ಸೊಸೆ ಮಾಡಿಕೊಳ್ಳುತ್ತಾಳೆ ಮಾಯಾ. ಮೋಹಿನಿ ಬಂದು 4 ತಿಂಗಳಲ್ಲಿ ಅಭಿ ತನ್ನ ತಾಯಿಯ ಅಕೌಂಟ್ ಅವನ ಹತ್ರನೇ ಇಟ್ಟುಕೊಂಡಿದ್ದನು. ಅಮ್ಮ, ಪ್ರತಿ ತಿಂಗಳು ನಿನ್ನ ಹತ್ರ ಅಕೌಂಟ್ ಕೇಳುವಕ್ಕಿಂತ ನನ್ನ ಹತ್ರನೇ ಇರಲಿ ಅಂತ ಹೇಳಿ ಅವರ ಹತ್ರನೇ ಇಟ್ಟುಕೊಂಡಿದ್ದರು. ಆವಾಗಿನಿಂದ ಅಭಿ ತಾಯಿಯ ಪೆನ್ಷನ್ ಬಂದಿದ್ದ ಹಣ ಖರ್ಚು ಮಾಡುತ್ತಿದ್ದನು. ತಾಯಿಯ ಅಕೌಂಟ್ಗೆ ಹೋಗಿ ಜಮಾ ಮಾಡುತ್ತಿರಲಿಲ್ಲ. ಮಾಯಾ ಅವೆಲ್ಲ ನೆನೆಸಿಕೊಂಡು ಸ್ವಲ್ಪ ಕಣ್ಣೀರು ಹಾಕುತ್ತಾಳೆ ಮತ್ತು ಅವಳ ತಂಗಿಯ ಕರೆಯನ್ನು ನೋಡಿ ಅವಳ ನೆರೆಯವಳ ಹತ್ರ 3,000 ರೂಪಾಯಿ ಕೇಳುತ್ತಾಳೆ. ಅವಳು 3,000 ರೂಪಾಯಿ ಮಾಯಾಗೆ ಕೊಡುತ್ತಾಳೆ. ಅವಳ ಹತ್ರನೇ ಮನೆಯ ಕೀ ಕೊಟ್ಟು ಸೊಸೆ ಮಗ ಬಂದರೆ ಕೊಡು ಅಂತ ಹೇಳಿ ಅವಳು ಆಸ್ಪತ್ರೆಗೆ ಹೋಗುತ್ತಾಳೆ. ಆಸ್ಪತ್ರೆಯಿಂದ ಸಾಯಂಕಾಲ ಮಾಯಾ ಮನೆಗೆ ಬರುತ್ತಾಳೆ. ಅವಳು ಬಂದ ಮೇಲೆ ಮಗ ಕೇಳುತ್ತಾನೆ, ಅಮ್ಮ, ಎಲ್ಲಿಗೆ ಹೋಗಿದ್ದೆ ಅಂತ? ನಿನಗೆ ಗೊತ್ತಿಲ್ವಾ? ಬೆಳಗ್ಗೆನೆ ಹೇಳಿಲ್ವಾ ಆಸ್ಪತ್ರೆಗೆ ಹೋಗುತ್ತಿದ್ದೇನೆ ಅಂತ? ಆ ಕಡೆ ಹೋಗಿದ್ದೆ ಅಂತ ಅವನ ಅಮ್ಮ ಹೇಳುತ್ತಾಳೆ. ಮತ್ತೆ ನಿನ್ನ ಹತ್ರ ಹಣ ಇರಲಿಲ್ಲ, ಹಣ ಹೇಗೆ ಮಾಡಿದೆ ಅಂತ ಕೇಳುತ್ತಾನೆ. ಆ ನೆರೆಯ ಮನೆಯ ಆಂಟಿ ಹತ್ರ ತಗೊಂಡು ಹೋಗಿದ್ದಾರೆ ಅಂತ ಮೋಹಿನಿ ಹೇಳುತ್ತಾಳೆ. ಹೌದು, ಅವಳ ಹತ್ರನೇ ತಗೊಂಡು ಹೋಗಿದ್ದೆ, ಅವಳಿಗೆ ನಾನೇ ವಾಪಸ್ ಕೊಡುತ್ತೇನೆ ಅಂತ ಹೇಳಿ ತಗೊಂಡು ಹೋಗಿದ್ದೆ ಅಂತ ಹೇಳುತ್ತಾಳೆ ಮಾಯಾ. ಅತ್ತೆ, ಯಾರಿಗೆ ಕೇಳಿ ತಗೊಂಡು ಹೋದ್ರಿ ಮತ್ತು ನಮಗೆ ಕೇಳದೇನೆ ಮನೆಯ ಹೊರಗೆ ಹೋಗಿದ್ದೀರಿ ಅಂತ ಮೋಹಿನಿ ಹೇಳುತ್ತಾಳೆ. ಮೋಹಿನಿಯ ಮಾತು ಕೇಳಿ ಮಾಯೆಗೆ ಸ್ವಲ್ಪ ಕೋಪ ಬರುತ್ತೆ. ಸೊಸೆ, ನೀನು ಸೊಸೆ ಇದೆಯಾ, ಸೊಸೆಯಾಗಿಯೇ ಇರು, ಅತ್ತೆಯ ಸ್ಥಾನ ತಗೊಳ್ಳುವ ಪ್ರಯತ್ನ ಮಾಡಬೇಡ. ನಾನು ಎಜುಕೇಟೆಡ್,
ನನಗೆ ಏನು ಗುರುತಾಗುವುದಿಲ್ಲ ಅಂತ ತಿಳಿದುಕೊಳ್ಳಬೇಡಿ. ನಾನು ಅಷ್ಟು ಮೂರ್ಖ ಅಲ್ಲ. ಮತ್ತು ಮಗನಿಗೆ ಹೇಳುತ್ತಾಳೆ, ನಿನಗೆ ನಿಮ್ಮ ಅಪ್ಪನ ಕೆಲಸ ನಾನು ಕೊಡಿಸಿದ್ದೇನೆ. ಈ ಕಾಲದಲ್ಲಿ ಸರ್ಕಾರಿ ಕೆಲಸ ತಗೊಳ್ಳುವುದು ಇಷ್ಟೊಂದು ಸರಳವಲ್ಲ. ಆ ನಿನಗೆ ಬಂದ ಸಂಬಳದಲ್ಲಿ ನೀನು ನಿನ್ನ ತಾಯಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತಲೂ ಇರುತ್ತೆ. ನೀನು ನಿನ್ನ ತಾಯಿಗೆ ನೋಡಿಕೊಳ್ಳುವುದಿಲ್ಲ ಅಂದರೆ ನಿನ್ನ ಸಂಬಳದಲ್ಲಿನ ಸ್ವಲ್ಪ ಹಣ ನನ್ನ ಅಕೌಂಟಿಗೆ ಬರುತ್ತೆ ಅಂತ ಮಾಯಾ ಹೇಳುತ್ತಾಳೆ. ಅಮ್ಮನ ಮಾತು ಕೇಳಿ ಅಭಿ ಶಾಕಾಗಿ ನಿಂತು ಬಿಟ್ಟನು. ಮತ್ತೆ ಮೋಹಿನಿಗೆ ಹೇಳುತ್ತಾಳೆ, ಇದು ನನ್ನ ಮನೆ. ನನಗೆ ಮನೆಯಲ್ಲಿ ಬಿದ್ದೀರಿ ಅಂತ ಹೇಳಕ್ಕೆ ಇದು ನಿನ್ನ ಮನೆಯಲ್ಲ. ನನಗೆ ಹೊರಗಡೆ ಹೋಗಬೇಕು ಅಂತ ಅನಿಸಿದರೆ ನಾನು ಹೋಗುತ್ತೇನೆ. ನಿಮ್ಮ ಪರ್ಮಿಷನ್ ತಗೊಂಡು ಹೋಗುವ ಅವಶ್ಯಕತೆ ನನಗಲ್ಲ. ಮನೆಯ ಎಲ್ಲ ಪೇಪರ್ಸ್ಗಳು ನನ್ನ ಹೆಸರ ಮೇಲೆ ಇವೆ. ಮಗನಿಗೆ ಹೇಳುತ್ತಾಳೆ, ನನ್ನ ಅಕೌಂಟ್ ಕೊಟ್ಟು ಬಿಡು. ನನ್ನ ಪೆನ್ಷನ್ ನಾನು ಬ್ಯಾಂಕ್ಗೆ ಹೋಗಿ ಜಮಾ ಮಾಡಿಸುತ್ತೇನೆ. ನಾನು ಮನಸ್ಸು ಮಾಡಿದರೆ ಇವಾಗಲೇ ನಿಮ್ಮಿಬ್ಬರಿಗೆ ನನ್ನ ಮನೆಯಿಂದ ಹೊರಗೆ ಹಾಕಬಹುದು. ಆದರೆ ನಾನು ನಿಮ್ಮ ಹಾಗೆ ಅಲ್ಲ. ಮಗ ಸೊಸೆಗೆ ಮನೆಯ ಹೊರಗೆ ಹಾಕುವುದು ನನ್ನ ಸಂಸ್ಕಾರ ಅಲ್ಲ. ಮತ್ತು ಇವತ್ತಿನಿಂದ ಮನೆಯಲ್ಲಿ ನನಗೆ ಯಾರು ಏನು ಅನ್ನುವ ಹಾಗಿಲ್ಲ. ಹಾಗೇನಾದರೂ ಅಂದರೆ ಬ್ಯಾಗ್ ಹಿಡಿದುಕೊಂಡು ನನ್ನ ಮನೆಯಿಂದ ಹೊರಗೆ ಹೋಗಬಹುದು ಅಂತ ಮಾಯಾ ಮಗ ಮತ್ತು ಸೊಸೆಗೆ ಚೆನ್ನಾಗಿ ಬುದ್ಧಿ ಕಲಿಸುತ್ತಾಳೆ. ಈಗ ಮಾಯಾ ಅವಳ ಅಕೌಂಟ್ ಅವಳ ಹತ್ರನೇ ಇಟ್ಟುಕೊಂಡಿದ್ದಳು ಮತ್ತು ಮನೆಯ ಎಲ್ಲ ಪೇಪರ್ಸ್ಗಳು ಒಡವೆಗಳು ಬ್ಯಾಂಕಲ್ಲಿ ಜಮಾ ಮಾಡಿ ಇಡುತ್ತಾಳೆ. ಈಗ ಮಗ ಸೊಸೆ ಸುಮ್ಮನಾಗುತ್ತಾರೆ ಮತ್ತು ಅಭಿ ಏನೇ ಮಾಡಬೇಕಾದರೂ ಈಗ ಅವನ ಅಮ್ಮಗೆ ಕೇಳಿ ಮಾಡುತ್ತಿದ್ದನು. ಇದನ್ನು ನೋಡಿ ಮೋಹಿನಿಯೂ ಕೂಡ ಏನೂ ಹೇಳುವುದಿಲ್ಲ, ಸುಮ್ಮನಾಗುತ್ತಾಳೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.